ನಮಸ್ಕಾರ ಎಲ್ಲರಿಗೂ. IMA ಶಿವಮೊಗ್ಗ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ಡಾಕ್ಟರ್ ಭಾಗ್ಯಶ್ರೀ ಕಟಾರೆ, ಅಸಿಸ್ಟೆಂಟ್ ಪ್ರೊಫೆಸರ್, ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್, ಸಮುದಾಯ ವಿಭಾಗ. ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಸಾಮಾನ್ಯವಾಗಿ ಬಳಸುವ, ಆದರೆ ಸರಿಯಾಗಿ ಬಳಸದೆ ಹೋದರೆ ಅದರಿಂದ ಆಗುವಂಥ ಅಪಾಯ ಜಾಸ್ತಿ. ಸೊ ಅದು ಏನಿರ್ಬೋದು? ಅದು ನೋವು ನಿವಾರಕ ಔಷಧಿಗಳು, ಪೇನ್ ಕಿಲ್ಲರ್ಸ್. ಸೊ ತಲೆನೋವು, ಜ್ವರ, ಮಂಡಿ ನೋವು, ಸಂಧಿ ನೋವು ಬಂದಾಗ ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಟ್ಯಾಬ್ಲೆಟ್ ನುಂಗ್ತೀವಿ. ಆ ನುಂಗ್ದಾಗ ಆ ಟ್ಯಾಬ್ಲೆಟಿನ ಮಹತ್ವ ನಮಗೆ ಗೊತ್ತಿಲ್ಲ, ಅದರಿಂದ ಏನು ಅಪಾಯ ಆಗಬಹುದು ಅನ್ನೋದು ನಮಗೆ ಅರಿವಿರಲ್ಲ. ಸೊ ಈ ಪೇನ್ ಕಿಲ್ಲರ್ಸ್ ಅಂದರೆ ಏನು? ನೋವು ಮತ್ತು ಉರಿಯನ್ನು ಕಡಿಮೆ ಮಾಡಲು ಬಳಸುವ ಔಷಧಿಗಳಿಗೆ ಪೇನ್ ಕಿಲ್ಲರ್ಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಪ್ಯಾರಾಸಿಟಮಾಲ್, ಐಬುಪ್ರೋಫೆನ್ ಮತ್ತು ಡೈಕ್ಲೋಫಿನಾಕ್. ಇವು ಸಾಮಾನ್ಯವಾಗಿ ನಾವು ವೈದ್ಯರ ಸಲಹೆ ಇಲ್ಲದೆ ಕೂಡ ಔಷಧಿಗಳು ನಮಗೆ ಲಭ್ಯವಿದೆ. ಸೊ ಹಾಗಾದರೆ ಈ ಪೇನ್ ಕಿಲ್ಲರ್ಸ್ ಮಾತ್ರೆ ತಗೊಂಡ್ರೆ ನಮ್ಗೇನು ತೊಂದರೆಗಳು ಆಗ್ಬೋದು? ಮೊದಲನೇದಾಗಿ ಈ ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಸ್ಟಮಕ್ ಅಲ್ಸರ್ಸ್ ಅಂತ ನಾವು ಹೇಳ್ತೀವಿ, ಹೊಟ್ಟೆಯಲ್ಲಿ ಹುಣ್ಣಾಗೋದು. ಆಮೇಲೆ ಎರಡನೇದಾಗಿ ಕಿಡ್ನಿ ಪ್ರಾಬ್ಲಮ್ಸ್, ಯಾವ್ದಾವ್ದಂತಂದರೆ ಲೈಕ್ ಅಕ್ಯೂಟ್ ಕಿಡ್ನಿ ಇಂಜುರಿ ಆಗಲಿ ಅಥವಾ ಕ್ರಾನಿಕ್ ಕಿಡ್ನಿ ಇಂಜುರೀಸ್ ಆಗಲಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಥರ ಕಿಡ್ನಿ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಲಿವರಲ್ಲಿ ಕೂಡ ಪ್ರಾಬ್ಲಮ್ ಆಗೋದು, ಡ್ರಗ್ ಇಂಡ್ಯೂಸ್ಡ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ಬಂದ್ಬಿಟ್ಟು ಹೃದಯದ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತವೆ. ಆಮೇಲೆ ರಕ್ತದ ಒತ್ತಡ ಹೆಚ್ಚು ಆಗೋದು. ಸೊ ಈ ಇಷ್ಟು ಸಮಸ್ಯೆಗಳು ಈ ಪೇನ್ ಕಿಲ್ಲರ್ ಮಾತ್ರೆಯಲ್ಲಿ ಇರುತ್ತೆ. ಹಾಗಾದರೆ ನಾವು ಈ ಪೇನ್ ಕಿಲ್ಲರ್ ಮಾತ್ರೆ ಯಾವ ರೀತಿಯಿಂದ ಸೇಫ್ ಆಗಿ ನಾವು ಯೂಸ್ ಮಾಡ್ಬೋದು? ಸೊ ಸೇಫಾಗಿ ಯೂಸ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ವೈದ್ಯರ ಸಲಹೆ. ಸೊ ನೀವು ಯಾವುದೇ ಮಾತ್ರೆ ತಗೊಳ್ಬೇಕಾದ್ರೆ ಒಂದು ವೈದ್ಯರ ಸಲಹೆ ತಗೊಂಡು ಏನಕ್ಕೆ ನೋವು ಆಗ್ತಿದೆ ಅನ್ನೋದು, ಯಾವ ಕಾರಣವಿಲ್ಲದೆ ನೀವು ಆ ಔಷಧಿಯನ್ನು ದಯವಿಟ್ಟು ತಗೊಳ್ಳಿಕ್ಕೆ ಹೋಗಬೇಡಿ. ಒಂದನೇದು ಅದೇ ವೈದ್ಯರ ಸಲಹೆ. ಎರಡನೇದು ಬಂದ್ಬಿಟ್ಟು ಡೋಸೇಜ್ ನೋಡ್ಕೊಂಡಿರಿ. ಯಾಕಂದರೆ ಡೋಸೇಜ್ ಮೀರಿ ನಾವು ಆ ಮಾತ್ರೆ ತಗೊಂಡ್ರೆ ನಮಗೆ ಅದರಿಂದ ಹಾನಿ ಆಗೋದು ಜಾಸ್ತಿ ಹೊರತು ಕಡಿಮೆ ಆಗಲ್ಲ. ಕೆಲವೊಂದ್ಸರಿ ಏನು ಮಾಡ್ತೀರಾ, ಒಂದು ಮಾತ್ರೆ ತಗೊಂಡಾಗ ನೋವು ಕಡಿಮೆ ಆಗಲಿಲ್ಲ ಅಂತ ಇನ್ನೊಂದು ಮಾತ್ರೆನ ನಾವು ನುಂಗ್ತೀವಿ. ಸೊ ಅದು ತಪ್ಪು. ಆ ಥರ ಮಾಡಕ್ಕೆ ಹೋಗಬೇಡಿ. ಸೊ ಡೋಸೇಜ್ ಲಿಮಿಟಲ್ಲಿ, ಎಷ್ಟು ಡೋಸೇಜ್ ಹೇಳಿರ್ತಾರೆ ಅದಷ್ಟೇ ಡೋಸಲ್ಲಿ ನೀವು ತಗೋಬೇಕು. ಮೂರನೇದಾಗಿ ಊಟ ಆದ ನಂತರ ಈ ಮಾತ್ರೆಗಳನ್ನು ನಾವು ಸೇವಿಸಬೇಕು. ನಾಲ್ಕನೇದಾಗಿ ಬಂದ್ಬಿಟ್ಟು ನಾವು ಬೇರೆ ಮಾತ್ರೆ ಜೊತೆಗೆ ಕಾಂಬಿನೇಷನ್ ಮಾತ್ರೆ ಅಂತ ಹೇಳ್ತೀವಲ್ಲ, ಸೊ ಕಾಂಬಿನೇಷನ್ ಮಾತ್ರೆನ ಜಾಗ್ರತೆಯಿಂದ ನಾವು ನೋಡಿಕೊಂಡು ಈ ಮಾತ್ರೆನ ನುಂಗಬೇಕು. ಆಮೇಲೆ ದೀರ್ಘಕಾಲ ಈ ಔಷಧಿಗಳನ್ನು ನಾವು ನುಂಗ್ಲಿಕ್ಕೆ ಹೋಗಬಾರ್ದು. ಇವಾಗ 5 ದಿನ ತಗೊಳಕ್ ಹೇಳಿದ್ರೆ ಡಾಕ್ಟರು 5 ದಿನ ತಗೊಳ್ಳಿ ಹೊರತು 6ನೇ ದಿನ ಮತ್ತೆ ನೋವು ಕಡಿಮೆ ಆಗಿಲ್ಲ ಅಂತ ತಗೊಳ್ಳಕ್ಕೆ ಹೋಗಬಾರ್ದು. ಸೊ ಇದು ನಾವು ಈ ರೀತಿ, ಅಂದ್ರೆ ಒಂದು ವೈದ್ಯರ ಸಲಹೆ, ಇನ್ನೊಂದು ಅದು ಡೋಸೇಜ್ ಮೀರಿತ ಆಗಬಾರ್ದು, ಇನ್ನೊಂದು ನಾವು ವೈದ್ಯರ ಸಲಹೆ ಡೋಸೇಜ್ ಮೀರಿ ಹೋಗಬಾರ್ದು, ಆಮೇಲೆ ಊಟದ ನಂತರ ತಗೋಬೇಕು, ಆಮೇಲೆ ಕಾಂಬಿನೇಷನ್ ಟ್ಯಾಬ್ಲೆಟ್ಸ್ನ ನೋಡ್ಕೊಂಡು ತಗೋಬೇಕು, ಆಮೇಲೆ ದೀರ್ಘಕಾಲ ಇದು ಮಾತ್ರೆನ ನಾವು ನುಂಗ್ಲಿಕ್ಕೆ ಹೋಗಬಾರ್ದು. ಸೊ ಇದು ನಾವು ಈ ರೀತಿ ನಾವು ಈ ಟ್ಯಾಬ್ಲೆಟ್ಸ್ನ ಸೇಫ್ ಆಗಿ ಯೂಸ್ ಮಾಡ್ಬೋದು. ಹಾಗಾದರೆ ಯಾರ್ಯಾರು ವ್ಯಕ್ತಿಗಳು, ಟಾರ್ಗೆಟ್ ಪಾಪ್ಯುಲೇಷನ್, ಈ ಮಾತ್ರೆಗಳನ್ನು ತುಂಬಾ ಸೇಫ್ ಆಗಿ ಯೂಸ್ ಮಾಡಬೇಕು ಅಥವಾ ಟಾರ್ಗೆಟ್ ಪಾಪ್ಯುಲೇಷನ್ ಅಂತ ನಾವು ಕರಿತೀವಿ. ಒಂದು, ಯಾರು ತುಂಬಾ ಜಾಗ್ರತೆಯಿಂದ ಇರಬೇಕು ಅಂತಂದ್ರೆ ಮಕ್ಕಳು, ಗರ್ಭಿಣಿಯರು, ಆಮೇಲೆ ವಯಸ್ಸಾದವರು ಅಂತಂದ್ರೆ ಮೋರ್ ದೆನ್ 60 years old, ಆಮೇಲೆ ಬಂದ್ಬಿಟ್ಟು ಯಾರಿಗೆ ಆಲ್ರೆಡಿ ಕಿಡ್ನಿ ಮತ್ತೆ ಲಿವರ್ ಪ್ರಾಬ್ಲಮ್ ಇರುತ್ತೆ ಅವರು, ಆಮೇಲೆ ಹೃದಯದ ಪ್ರಾಬ್ಲಮ್ಗಳು ಇದ್ದವರು ದಯವಿಟ್ಟು ತುಂಬಾ ಕೇರ್ಫುಲ್ ಆಗಿ ಈ ಮಾತ್ರೆನ ನೀವು ಚೂಸ್ ಮಾಡಬೇಕಾಗತ್ತೆ. ಮುಖ್ಯ ಸಂದೇಶ ಏನಂತಂದರೆ, ಸ್ವಲ್ಪ ನೋವಿಗೆ ದೊಡ್ಡ ಅಪಾಯ ಬೇಡ. ನೋವು ಬಂದಾಗ ತಕ್ಷಣ ಔಷಧಿ ತೆಗೆದುಕೊಳ್ಳೋದು ಪರಿಹಾರ ಅಲ್ಲ. ಸರಿಯಾದ ಕಾರಣ ತಿಳಿದು ಚಿಕಿತ್ಸೆ ಮಾಡಿಸಿಕೊಳ್ಳುವುದು ಮುಖ್ಯ. ಕೊನೆಯ ಮಾತು, ನೋವು ನಿವಾರಕ ಔಷಧಿಗಳು ನಮ್ಮ ಸ್ನೇಹಿತರು, ಆದರೆ ತಪ್ಪಾಗಿ ಬಳಸಿದರೆ ಶತ್ರುಗಳು ಆಗಬಹುದು. ಸೊ ಆದ್ದರಿಂದ ಸದಾ ಜಾಗ್ರತೆಯಿಂದ ಮತ್ತು ವೈದ್ಯರ ಸಲಹೆಯೊಂದಿಗೆ ಬಳಸಿ. ಧನ್ಯವಾದಗಳು.